ಲೇ ಒಳ್ಳೆ ತರ ಇದೆ, ಚಿಕ್ಕ ಚಿಕ್ಕ ವಿಷಯಕ್ಕೂ ಮುನ್ಸ್ಕೊತಿಯಲ್ಲ, ಯಾಕೆ ಇವಾಗ ಏನಾಯ್ತು? ಹೌದು, ನಾನು ದನ ಇದ್ದಂಗೆ ಇದೀನಿ, ಅದಕ್ಕೆಲ್ಲ ಬಿರಿಯಾನಿ ತಿನ್ನೋದು ಬಿಟ್ಟಿನಿ. ಸುಮ್ನೆ ರೈತ ಕೇಳುತ್ತ ಬಿರಿಯಾನಿ ತಿನ್ನೋದು ಯಾಕೆ ಬಿಟ್ಟೆ? ಆಯಿಲ್ ಇರುತ್ತೆ ಅದಕ್ಕೆ ಬಿಟ್ಟೆ. ಇವಾಗ ನಿಮ್ಗೆ ಆ ತರ ಟೆನ್ಷನ್ ಇಲ್ಲ, ಯಾಕಂದ್ರೆ ಇವರು ಅಂಡರ್ ಗ್ರೌಂಡ್ ಅಲ್ಲಿ ನಿಮ್ಗೆ ದಮ್ಮಾಕಿ ನಿಮ್ಗೆ 0% ಆಯಿಲ್ ನ ಯೂಸ್ ಮಾಡ್ಬಿಟ್ಟು ನಿಮ್ಗೆ ಹೆಲ್ತಿ ಆಗಿ ನಾನ್ ವೆಜ್ ರೆಡಿ ಮಾಡ್ತಾರೆ. ಅದೇ ಅರೇಬಿಯನ್ ಪ್ಯಾಲೇಸ್ ಮಂದಿ ರೆಸ್ಟೋರೆಂಟ್, ಇದು ನಿಮ್ಗೆ ಜಯಮಾಲ್ ಅಲ್ಲಿ ಇದೆ. ನೀವು ಇಲ್ಲಿಗೆ ಒನ್ ಟೈಮ್ ಫುಡ್ ಗೆ ವಿಸಿಟ್ ಮಾಡ್ತೋದ್ರೆ ಮತ್ತೆ ವಿಸಿಟ್ ಮಾಡ್ತೀರಾ, ಅಷ್ಟು ಚೆನ್ನಾಗಿದೆ ಟೇಸ್ಟ್. ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ, ನಿಮ್ಮ ಗ್ರೂಪ್ ಗೆ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟು ನೀವು ಇಲ್ಲಿರುವಂತ ಅಟ್ಮಾಸ್ಫಿಯರ್ ಎಂಜಾಯ್ ಮಾಡ್ಕೊಂಡು ಎಲ್ಲ ಗ್ರೂಪ್ ಅಲ್ಲಿ ಒಟ್ಟಿಗೆ ಊಟ ಮಾಡ್ಬೋದು. ಇಲ್ಲಿ ನಾವು ಸೂಪ್ ಆರ್ಡರ್ ಮಾಡ್ಬಿಟ್ಟು ನಾವು ಎರಿ ಪೆರಿ, ಮಲಾಯಿ, ಮಸಾಲಾ ಶೇವಾ, ಸ್ಪೈಸಿ ಚಿಕನ್ ಮತ್ತೆ ಅರೇಬಿಯನ್ ಸ್ಪೆಷಲ್ ಅಂತಂದ್ರೆ ಏನಂತಂದ್ರೆ ನಿಮ್ಗೆ ಇಲ್ಲಿ ಸ್ಪೆಷಲ್ ಟ್ರೇಡ್ ಮಾರ್ಕ್ ಆಗಿರುವಂತ ಈ ಚಿಕನ್, ಇದನ್ನ ನೀವು ಒನ್ ಟೈಮ್ ಟೇಸ್ಟ್ ಮಾಡ್ತು ಅಂದ್ರೆ ಮತ್ತೆ ಟೇಸ್ಟ್ ಮಾಡ್ಬೇಕು ಅಂತಾರೆ. ಯಾಕಂದ್ರೆ ಆಲ್ ಓವರ್ ಇಂಡಿಯಾ ಈ ತರ ಟೇಸ್ಟ್ ಅವ್ರು ಯಾರು ಕೊಡೋದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರದೇ ಆದಂತ ಮಸಾಲೆ ಜೊತೆಗೆ ಅವ್ರು ಫುಲ್ ಅಂಡರ್ ಗ್ರೌಂಡ್ ಅಲ್ಲಿ ದಮ್ ಕಟ್ಬಿಟ್ಟು ಈ ತರ ಚಿಕನ್ ನಿಮ್ಗೆ ರೆಡಿ ಮಾಡ್ತಾರೆ. ಅಂಡ್ 0% ಆಯಿಲ್ ಇರುತ್ತೆ, 100% ಒಳ್ಳೆ ಟೇಸ್ಟ್ ಇರುತ್ತೆ. ಜೊತೆಗೆ ವೆರೈಟಿ ಮಾಕ್ಟೇಲ್ಸ್ ಇದೆ. ಮತ್ತೆ ಯೋಚನೆ ಮಾಡ್ತೀರಾ ಈ ವಿಡಿಯೋನ ಆದಷ್ಟು ಫುಡ್ ಲವರ್ಗೆ ಶೇರ್ ಮಾಡಿರೋದು. ಕಮ್ನಳ್ಳಿ ಮತ್ತೆ ಜಯಮಾಲ್ ಅಲ್ಲಿ ಬ್ರಾಂಚ್ ಇದೆ, ವಿಸಿಟ್ ಮಾಡಿ. ಥ್ಯಾಂಕ್ ಯು.